ಮಾಡ್ತಕ್ಕಂಥದ್ದು ಒಂದೇ ಅಲ್ಲ, ಇದನ್ನು ನಾವು ಬೇರೆ ರೀತಿ ಹೇಳಬೇಕಾಗ್ತದೆ. ಇದನ್ನು ಒಂದು ಬೆಂಗಳೂರು ನಗರದಲ್ಲಿ ನಾವು ಈ ಪದ ಉಪಯೋಗಿಸಬಾರ್ದು, ಇದನ್ನೊಂದು ದಂಧೆ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ಯಾವುದೇ ಒಂದು ಸರ್ಕಾರ ಇರಲಿ ಜನರಿಗೆ ಅನುಕೂಲ ಆಗೋ ರೀತಿ ಇರಬೇಕು. ಇವರು ಇಲ್ಲದೆ ಇರ್ತಕ್ಕಂಥದ್ದನ್ನು ಆಮೇಲೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಖಾತಾ ಅಂತ ಇದೆ. 2003ರಲ್ಲಿ ಇದನ್ನು ಬೆಟರ್ಮೆಂಟ್ನ ಸ್ಟಾಪ್ ಮಾಡಿದ್ರು. 2003ರಿಂದ ಇದು 2025 ಇಲ್ಲಿವರೆಗೂ ಸಹ ಖಾತಾ ನೀವು ಬೆಟರ್ಮೆಂಟ್ ತಗೊಂಡು ಖಾತಾ ಯಾರಿಗೂ ಮಾಡಿಕೊಡ್ಲೇ ಇಲ್ಲ. ಕೆಲವರೆಲ್ಲ ಈ RIಗಳು ROಗಳು AROಗಳು ಏನು ಮಾಡಿದ್ರು, ಹಿಂದೆ ಇರ್ತಕ್ಕಂಥ CMCಗಳು ಏನು ನಗರಸಭೆಗಳು 7 ನಗರಸಭೆ BMP ಏನಿತ್ತು ಅದನ್ನು BBMP ಅಂತ ಏನು ಮಾಡಿದ್ರು, 110 ವಿಲೇಜ್ ಸೇರಿದಾಗೆ ಇಲ್ಲದೆ ಇರ್ತಕ್ಕಂಥದ್ದನ್ನು ಇವರೇ ಎಲ್ಲ ಸೃಷ್ಟಿ ಮಾಡಿದ್ರು. ಫರ ನಂಬರ್ 19 ಕೊಟ್ಟರು. 2003ರಲ್ಲಿ ಒಬ್ಬ IAS ಆಫೀಸರ್ ಇದ್ದರು, ಅವರು 2003ರಲ್ಲಿ ಇದನ್ನು ಸ್ಟಾಪ್ ಮಾಡಿ ಫರ ನಂಬರ್ 3 ಜಾರಿಗೆ ತಂದರು. ಈಗ ಮನೀಶ್ ಮದ್ಗಿಲ್ ಅವರೇನು ಮಾಡಿದ್ದಾರೆ, ಅದನ್ನು ಎಲ್ಲವನ್ನು ಸಹ ವಜಾ ಮಾಡಿದ್ದಾರೆ. ಈಗ ಅದನ್ನು ಇವರೇನು ಮಾಡ್ತಾರೆ, ಯಾವುದ್ರಲ್ಲೂ ಕ್ಲಾರಿಟಿ ಇಲ್ಲ ಸರ್ಕಾರಕ್ಕೆ. ಒಂದು ಫಸ್ಟ್ ಆಫ್ ಆಲ್ ಹೇಳ್ತಾರೆ ನೀವು ಹಳೆ 19 ಕೊಡಿ ಅಂತ, 19 ಸೀಸ್ ಆಗೋಗಿದೆ. ಫರ ನಂಬರ್ 3 ಇದೆ. ಫರ ನಂಬರ್ 3 ಬಂದಮೇಲೆ BBMP ಖಾತಾ ಅಂತ ಕೊಟ್ಟರು. ಅದನ್ನು A ಮತ್ತು B ಅಂತ ಏನು ಮಾಡ್ತಾ ಇದ್ದಾರಲ್ಲ, ಏನೂ ಇಲ್ಲ Bನೂ ಇಲ್ಲ. A ರಿಜಿಸ್ಟ್ರು B ರಿಜಿಸ್ಟ್ರು ಅಂತಿದೆ. ಅಂದರೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಏನು ತಗೊಳ್ತಾ ಇದ್ರು, ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ತಗೊಬೇಕಾದ್ರೆ ಯಾರು ನೀವು ಬೆಟರ್ಮೆಂಟ್ ಕಟ್ಟಿ ಖಾತಾ ಮಾಡ್ಕೊಂಡು ಪ್ಲ್ಯಾನ್ ಸ್ಯಾಂಕ್ಷನ್ ತಗೊಂಡಿದ್ದೀರಿ, ಅದು A ರಿಜಿಸ್ಟ್ರಲ್ಲಿ ಅದನ್ನು ನಮೂದು ಮಾಡಬೇಕಾಗಿತ್ತು. ಯಾರು ಬರೀ ಸೆಲ್ಫ್ ಅಸೆಸ್ಮೆಂಟಲ್ಲಿ ಟ್ಯಾಕ್ಸ್ ಕಟ್ಟಿದ್ರಿ ಅವರು ನೀವು ಬೆಟರ್ಮೆಂಟ್ ಕಟ್ಟದೆ, ಯಾರು ಟ್ಯಾಕ್ಸು ಪ್ರತಿ ವರ್ಷ ನೀವು ಟ್ಯಾಕ್ಸ್ ಕಟ್ಟಬೇಕಲ್ವಾ. ಯಾವುದೇ ಒಂದು BBMP ಇರ್ಬೋದು, ಲೋಕಲ್ ಬಾಡಿಗಳು ಯಾವುದೇ ಒಂದು ನಿರ್ವಹಣೆ ಮಾಡಬೇಕಾದ್ರೆ ಅದು ಟ್ಯಾಕ್ಸ್ ತಗೊಬೇಕಾಗುತ್ತೆ ಜನಗಳ ಹತ್ರ. ಹಾಗಾಗಿ ಬರೀ ಟ್ಯಾಕ್ಸ್ ಅಸೆಸ್ಮೆಂಟ್ ಇತ್ತು. ಅದನ್ನು ಇವರೇನು ಮಾಡಿಬಿಟ್ರು, ಈ ಮೂರ್ಖ ಶಿಖಾಮಣಿಗಳಿದೆಲ್ಲ AROಗಳು ಮತ್ತು ಇವರು ಎಲ್ಲನೂ ಈ ರೆವಿನ್ಯೂ ಆಫೀಸರ್ಸು ಅದನ್ನು A ಖಾತಾ B ಖಾತಾ ಅಂತೇಳಿ ಸೃಷ್ಟಿ ಮಾಡಿದ್ರು. ಸರಿ ರೀ, ನೀವು ಅಧಿಕಾರಿಗಳು ನೀವು ಸ್ಥಳೀಯ ಮಟ್ಟದಲ್ಲಿ ಅವರೇನೋ ಸೃಷ್ಟಿ ಮಾಡಿದ್ರು, ಸರ್ಕಾರಕ್ಕೆ ಸ್ವಲ್ಪ ಪರಿಜ್ಞಾನ ಇರಬೇಕಲ್ವಾ. ನೀವು ಅದನ್ನು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿ ಅದನ್ನು ನೀವು ರಾಜಪತ್ರ ಅಂತ ಹೊಡಿಸಿ A ಖಾತಾ B ಖಾತಾಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅದನ್ನು ಕಾನೂನು ಸಚಿವರು HK ಪಾಟೀಲ್ ಸಾಹೇಬರು ಬಂದ್ಬಿಟ್ಟು ಬ್ರೀಫ್ ಮಾಡ್ತಾರೆ, ಹೌದು ನಾವು ಇದನ್ನು A ಖಾತಾಗೆ ನಾವು ಶಕ್ತಿ, B ಖಾತಾ ಏನಿದೆ ಇನ್ಮೇಲೆ B ಖಾತಾ ಇರ್ತಕ್ಕಂಥವ್ರು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ. ಯಾವ ಕಾನೂನಲ್ಲಿ ಯಾವ ಆಕ್ಟಲ್ಲಿ ನೀವು B ಖಾತಾ ಅಂತಿದೆ ಹೇಳ್ಬೇಕಲ್ವ ಜನಗಳಿಗೆ. ಒಂದು ಉದಾಹರಣೆ ಇನ್ನೊಂದು ಹೇಳ್ತೀನಿ. ಬುದ್ಧಿವಂತ ಒಬ್ಬ ಸಚಿವರು ಇದ್ದಾರೆ, ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು. ಅವರು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಖಾತಾ ಅಭಿಯಾನ ಅಂತೇಳಿ ಬ್ಯಾಟರಾಯನಪುರದಲ್ಲಿ ಮಾಡಿದ್ರು. ಉದಾಹರಣೆಗೆ ವಾರ್ಡ್ ನಂಬರ್ 5, ಬೆಂಗಳೂರಲ್ಲಿ 200 ವಾರ್ಡು, 198 ವಾರ್ಡು, ಒಂದು ವಾರ್ಡ್ ನಂಬರ್ 5 ಕಟ್ಗೆನಲ್ಲಿ ಅದೆಲ್ಲ ಬರ್ತದೆ. ಅಲ್ಲಿ ನಿಮಗೆ ಆಂಧ್ರ ಬಿಲ್ಡರ್ಗಳು ಬಂದು A ಖಾತಾನೂ ಇಲ್ಲ B ಖಾತಾನೂ ಇಲ್ಲ, ಇಲ್ಲಿಗಲ್ ಆಗಿ 7 ಫ್ಲೋರ್ 8 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದನ್ನು ನೀವು ಸರ್ಕಾರ ಈಗಾಗಲೇ ಅಕ್ರಮ ಸಕ್ರಮ ಅಂತ ಹೇಳಿದ್ದೀರಿ. ಹಿಂದೆ ಇದ್ದಂಥ ಇದೇ ಸರ್ಕಾರ ಅಕ್ರಮ ಸಕ್ರಮ ಈಗಾಗಲೇ ಅದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ, SLP ಪೆಂಡಿಂಗ್ ಇದೆ. A ಖಾತಾ 50% ಬಿಲೋ ವೈಲೇಷನ್ ಇದ್ದರೆ ಅದು ಸಕ್ರಮ ಮಾಡ್ತೀವಿ ಅಂತ ಹೇಳ್ತೀರಿ. ನೀವು ಬೆಂಗಳೂರು ನಗರದಲ್ಲಿ ಯಾವುದಾದ್ರೂ ಒಂದು ಕಟ್ಟಡ 50% ಬಿಲೋ ವೈಲೇಷನ್ ಇದ್ದರೆ ತೋರಿಸಿ, 100% ವೈಲೇಷನ್ ಇದೆ. ಹಾಗಾಗಿ ನೀವು ಯಾವುದನ್ನು ಸಹ ಇದನ್ನು ನೀವು 50% ಎಬೋ ವೈಲೇಷನ್ ಇರೋದನ್ನು ನೀವು ಸಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಜನರಿಗೆ ಯಾಕೆ ನೀವು ಕಣ್ಣೋರ್ಸ ತಂತ್ರ ಮಾಡ್ತಾಯಿದ್ದೀರಿ, ಬೆಂಗಳೂರು ನಗರದ ಜನರಿಗೆ ಯಾಕೆ ಮಿಸ್ಗೈಡ್ ಮಾಡ್ತಾಯಿದ್ದೀರಿ? ಹಾಗಾಗಿ ನಾನು ಈ ಸರ್ಕಾರವನ್ನು ಆಗ್ರಹ ಮಾಡೋದು, ಯಾವುದೇ ಒಂದು ಸರ್ಕಾರ ಇದ್ದರೆ ಜನರ ಪರವಾಗಿ ಅದು ತೀರ್ಮಾನ ಮಾಡಿದ್ರೆ ಜನ ನೆಮ್ಮದಿಯಿಂದ ಜೀವನ ಮಾಡೋಂಗಿರಬೇಕು. ಈಗಾಗಲೇ ಇವರು 5 ಗ್ಯಾರಂಟಿ ಸ್ಕೀಮ್ಗಳೇನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿ ಸ್ಕೀಮ್ಗಳ ಹೆಸರಲ್ಲಿ ಈಗಾಗಲೇ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು 2 ಬಾರಿ ಏರಿಕೆ ಮಾಡಿದ್ದೀರಿ. ಯಾವುದು ನೀವು ಮೆಟ್ರೋ ಇರ್ಬೋದು, ಹಾಲಿನ ದರ ಇರ್ಬೋದು, ಸ್ಟಾಂಪ್ ಡ್ಯೂಟಿ ಇರ್ಬೋದು, ಪ್ರತಿಯೊಂದರ ಬೆಲೆನೂ ನೀವು 2 ಬಾರಿ ಏರಿಕೆ ಮಾಡಿದ್ದೀರಿ. ಈಗ ನೀವು ಹಿಂದೆ ದೇವೇಗೌಡರು ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ 1 ಚದುರ ಗಜಕ್ಕೆ 13,800 ರೂಪಾಯಿ ತೊಗೊಂಡು ಖಾತಾ ಮಾಡಿಕೊಡ್ತಿದ್ರು. 1 ಚದುರ ಗಜಕ್ಕೆ ಅಂದರೆ 30-40ಗೆ 13,800 ರೂಪಾಯಿ. ಅದೇ ಹಿಂದೆ 5 ವರ್ಷ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಣ್ಣವರು ಅದನ್ನು ದುಪ್ಪಟ್ಟು ಮಾಡಿದ್ರು. ಆಗ ಭಾಳ ಜನ ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ಅವ್ರು ಏನು ಮಾಡಿದ್ರು, ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಆಗ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರು. ಈಗ BDAದಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನೀವು ರೆಸಿಡೆನ್ಷಿಯಲ್ಗೆ 23 ರೂಪಾಯಿ ಇದೆ, ಕಮರ್ಷಿಯಲ್ಗೆ 27 ರೂಪಾಯಿ ಇದೆ. ನೀವು BBMPಯಲ್ಲಿ 1 ಚದರ ಅಡಿಗೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ 300 ರೂಪಾಯಿ ಫಿಕ್ಸ್ ಮಾಡಿದ್ರೆ ಮಿನಿಮಮ್ ನೀವು ಗೈಡೆನ್ಸ್ ವ್ಯಾಲ್ಯೂ 5,000 ರೂಪಾಯಿ ಇಟ್ಕೊಳ್ಳಿ, 15,000 ರೂಪಾಯಿ ಇದೆ. 5,000 ರೂಪಾಯಿ ಲೆಕ್ಕ ಹಾಕಿದ್ರೆ 1 30 ಪಾರ್ಟಿಗೆ 3 ಲಕ್ಷ ಆಗುತ್ತೆ. ಆಗ ಗೈಡೆನ್ಸ್ ವ್ಯಾಲ್ಯೂ ಎಲ್ಲೆಲ್ಲಿ ಹೆಚ್ಚಿರ್ತದೋ
ಅದನ್ನು 1 to ಡಬಲ್ ಮಾಡ್ಕೊಳ್ಳಿ. 10,000 15,000 ಎಷ್ಟಾಯಿತು? 10,000 ಇದ್ದರೆ ನಿಮ್ದು 6 ಲಕ್ಷ ಆಯಿತು, 15,000 ರೂಪಾಯಿ ತಗೊಂಡು 9 ಲಕ್ಷ ಆಯಿತು. ಈಗ ಹೊಸದಾಗಿ ಇವರು ಸರ್ಕಾರ ಬಂದ ಮೇಲೆ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ. ಯಾರು ಟ್ಯಾಕ್ಸ್ ಕಟ್ಟೋದಿಲ್ವೋ ಅವರು ಮನೇನ ಸೀಜ್ ಮಾಡ್ಕೊಳ್ಳಿಕ್ಕೆ ಅವ್ರು ಕಾಯ್ದೆ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಬೆಂಗಳೂರು ನಗರದಲ್ಲಿ ಬಡವರು ಯಾರು ಬದುಕಾಗೇ ಇಲ್ಲ. ಎಲ್ಲ ಯಾರು ಶ್ರೀಮಂತರಿದ್ದಾರೆ, ಯಾರು ಬಿಲ್ಡರ್ಗಳಿದ್ದಾರೆ, ಯಾರು ಈ ಲ್ಯಾಂಡ್ ಗ್ರಾಬರ್ಸ್ ಇದ್ದಾರೆ, ಅವ್ರಿಗೆ ಇವರೆಲ್ಲನೂ ಬಡವರು ಮನೆಗಳು ಮಾರ್ಬಿಟ್ಟು ಹೊರಟೋಬೇಕು, ಎಲ್ಲ ಇವರು ಸೀಜ್ ಮಾಡಿಬಿಡ್ಬೇಕು ಅಂತ ಪರಿಸ್ಥಿತಿ ತಂದಿದ್ದಾರೆ. ಕೂಡಲೇ ಅವೈಜ್ಞಾನಿಕವಾಗಿ ಏನು ಈ ಟ್ಯಾಕ್ಸನ್ನು ಫಿಕ್ಸ್ ಮಾಡಿದ್ದಾರೆ, ಒಂದು 30% 3 ಲಕ್ಷ ರೂಪಾಯಿ ಏನು ಫಿಕ್ಸ್ ಮಾಡಿದ್ದಾರೆ, ಇದನ್ನು ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ಮಾಡಲೇಬಾರ್ದು. ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ಮಾಡಿದ್ರೆ ನೀವು ಈಗ ಮತ್ತೆ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ, ಬರೋ ವರ್ಷ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ ಸರ್ಕಾರ ಈಗಾಗಲೇ ಪಾಪರ್ ಆಗಿದೆ, ಈ ಸರ್ಕಾರ ದಿವಾಳಿ ಆಗಿದೆ. ಈ ಸರ್ಕಾರಕ್ಕೋಸ್ಕರ ಈಗ ಮತ್ತೆ ಆ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಆದರೆ ಈಗ ನೀವು 5,000 ರೂಪಾಯಿ ಇರೋದು ಮತ್ತೆ ಗೈಡೆನ್ಸ್ ವ್ಯಾಲ್ಯೂ ನೀವು ಯಾವಾಗೂ ಹೆಚ್ಚಾಗ್ತಾನೆ ಇರ್ತಾರೆ ಪ್ರತಿ ವರ್ಷ. ಟ್ಯಾಕ್ಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಹಾಗಾಗಿ ಯಾರೊಬ್ಬರು ಸಹ ಟ್ಯಾಕ್ಸ್ನ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಕೂಡಲೇ ಈ ಅವೈಜ್ಞಾನಿಕವಾಗಿ ಏನು ಮಾಡಿದ್ದಾರೆ, ಕೂಡಲೇ ಈ ಟ್ಯಾಕ್ಸನ್ನು ಇವರು ವೈಜ್ಞಾನಿಕವಾಗಿ ಒಂದು ಕಮಿಟಿ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲ ಆಗೋ ರೀತಿ ತೀರ್ಮಾನ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಹೊಡಿ